ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮಗೆ ನಿಮ್ ಲೈಫಲ್ಲಿ ಮೋಸ ಮಾಡಿ ಬಿಟ್ಟೋದಂತ ವ್ಯಕ್ತಿಯ ಸಿಚುವೇಶನ್ ಏನಿದೆ ಅಂಡ್ ಕರ್ಮ ಏನಾದ್ರೂ ರಿಟರ್ನ್ ಬ್ಯಾಕ್ ಆಗಿದ್ಯಾ ಅವರಿಗೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಓಕೆನಾ? ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ಕಾಣಿಸೋ ನಂಬರ್ಗೆ ನೀವು ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್. ಓಕೆನಾ? ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗಿಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಲೈಫ್ ಅಲ್ಲಿ ಅವರಿಗೆ ಮೋಸ ಮಾಡಿ ಬಿಟ್ಟೋದಂತ ವ್ಯಕ್ತಿಯ ಸಿಚುಯೇಷನ್ಸ್ ಏನಾಗಿದೆ, ಅವರಿಗೆ ಕರ್ಮ ರಿಟರ್ನ್ ಬ್ಯಾಕ್ ಆಗಿದೆಯಾ? ಓಕೆ ಓಕೆ ಗೈಸ್, ಇಲ್ಲಿ ನಿಮ್ಮಿಬ್ರಲ್ಲೂ ಅವರು ಮೋಸ ಮಾಡಿ ಬಿಟ್ಟು ಹೋಗಿದ್ದಾರೆ, ಬಟ್ ನೋ ಕಾಂಟ್ಯಾಕ್ಟ್ ಅಷ್ಟೇ ಆಗಿದೆ. ಇಲ್ಲಿ ಆಗಾಗ ಅಪರೂಪಕ್ಕೆ ಕಾಂಟ್ಯಾಕ್ಟ್ ಮಾಡೋದ್ ಕಾಣ್ತಾ ಇದೆ ನಿಮ್ ಆ ಪರ್ಸನ್. ಅಂಡ್ ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ನೀವು ನೆಮ್ಮದಿಯಾಗೇನಿಲ್ಲ, ಅವ್ರು ಬಿಟ್ಟೋದ್ಮೇಲೆ ನೀವು ನೆಮ್ಮದಿಯಾಗಿಲ್ಲ ಅಂಡ್ ನಿಮ್ ಲೈಫ್ ಕಡೆ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ನೀವು. ಬಟ್ ಆ ಪರ್ಸನ್ ಮೋಸ ಮಾಡಿ ಬಿಟ್ಟೋಗಿರೋದಂತೂ ನಿಜಾನೇ, ಬಟ್ ಆ ಇದ್ರಲ್ಲಿ ಆಗಾಗ ಕಾಂಟ್ಯಾಕ್ಟ್ ಸಹ ಮಾಡ್ತಾರೆ ಆ ಪರ್ಸನ್, ನೀವು ಸಹ ಮಾತಾಡ್ತಿದ್ದೀರಾ. ಆಕ್ಚುಲ್ ಆಗಿ ಕೆಲವು ಹಿಂಟ್ ನಿಮ್ಗೆ ಗೊತ್ತಿದೆ ಆ ಪರ್ಸನ್ ಲೈಫ್ ಅಲ್ಲಿ ಏನ್ ನಡೀತಿದೆ ಅಂತ. ಆ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂಡ್ ಇಲ್ಲಿ ರೀಕನ್ಸಿಲೇಷನ್ ಬಗ್ಗೆನೂ ಸಹ ಕೇಳಿರ್ಬೋದು, ಬಟ್ ನೀವು ಬೇಡ ಅಂತ ನೀವು ಹೇಳಿದೀರ. ಈಗ ಸದ್ಯಕ್ಕೆ ಇಂಟ್ರೆಸ್ಟ್ ಇಲ್ಲ, ನನಗ್ ಬೇಡ ಅನ್ನೋ ರೀತಿಲಿ ನೀವು ಹೇಳಿರ್ಬೋದು. ಬಿಕಾಸ್ ಅವ್ರ ಜೊತೆಲಿ ಇದ್ದಾಗ ನೀವು ಆ ಪೇಜ್ ಏನಿದೆ ಅದನ್ನ ನೋಡಿದೀರಾ ನೀವು ಹೇಗಿತ್ತು ಅಂತ. ಸೊ ನೀವು ಬೇಡ ಅಂತಂದ್ಮೇಲೆ ಮತ್ತೆ ಅದು ನೋ ಕಾಂಟ್ಯಾಕ್ಟಿಗೆ ಹೋಗಿದೆ. ಆಗಿಂದ ನೀವು ತುಂಬಾನೇ ವೆಯ್ಟ್ ಮಾಡ್ತಾ ಇದ್ದೀರಾ ಆ ಪರ್ಸನ್ಗೋಸ್ಕರ. ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರ, ನಾನು ತಪ್ಪು ಮಾಡ್ಬಿಟ್ನಾ ಬೇಡ ಅಂತಂದು ಅನ್ನೋ ರೀತಿಲಿ ಯೋಚನೆ ಮಾಡ್ತಾ ಇದ್ದೀರಾ ನೀವಿಲ್ಲಿ. ಓಕೆನಾ? ಇಲ್ಲಿ ನಿಮ್ಗೆ ಮೋಸ ಮಾಡಿ ಬಿಟ್ಟೋದಂತ ವ್ಯಕ್ತಿಗೆ ನೀವು ಫೈನಾನ್ಷಿಯಲಿ ಸಪೋರ್ಟ್ ಅನ್ನೋದು ತುಂಬಾನೇ ಮಾಡಿದೀರಾ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಅಂಡ್ ಆ ಪರ್ಸನ್ ಇದನ್ನ ತಗೊಂಡಿದ್ದಾರೆ, ನಿಮ್ಮ ಹತ್ರ ಫೈನಾನ್ಷಿಯಲಿ ಸಪೋರ್ಟ್ ಕೇಳಿ ಪಡ್ಕೊಂಡಿದ್ದಾರೆ ಆ ಸಪೋರ್ಟ್ ಅನ್ನೋದನ್ನ. ನೀವು ಹಾಗೆ ಮಾಡಿದೀರಾ, ಬಟ್ ಅವರು ರಿಟರ್ನ್ ಮಾಡ್ಲಿಲ್ಲ ಅದನ್ನ. ಈವನ್ ರಿಕನ್ಸಿಲೇಷನ್ ಬಗ್ಗೆ ವಿಚಾರಣೆ ಮಾಡೋ ಟೈಮಲ್ಲಾಗ್ಲಿ, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿಸ್ಬೇಕಾದ್ರೂನು ನಿಮ್ಮ ಪರ್ಸನ್ ಆ ಫೈನಾನ್ಷಿಯಲ್ ಸಪೋರ್ಟ್ ಏನ್ ತಗೊಂಡಿದಾರಲ್ಲ ಅದನ್ನ ರಿಟರ್ನ್ ಮಾಡೋ ವಿಚಾರನ ಮಾತಾಡಿಲ್ಲ. ನಿಮ್ಗೆ ಅದು ಸ್ವಲ್ಪ ಹರ್ಟ್ ಫೀಲ್ ಇದೆ. ಸೊ ನೀವು ವೇಟ್ ಮಾಡ್ತಾ ಇದ್ದೀರಾ, ಯಾವಾಗ ಆ ಪರ್ಸನ್ ರಿಕನ್ಸಿಲೇಷನ್ ಬಗ್ಗೆ ಮಾತಾಡಿದ್ರು ನೀವು ಬೇಡ ಅಂತ ನೀವು ರಿಜೆಕ್ಟ್ ಮಾಡಿದ್ರಿ, ಆಗಿಂದ ನಿಮ್ಗೆ ನೆಮ್ಮದಿಯಾಗಿ ಇರಕ್ ಆಗ್ತಿಲ್ಲ. ಮತ್ತೆ ಯಾಕೆ ಆ ಪರ್ಸನ್ ನನ್ಗೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಅನ್ನೋ ಒಂದು ಆಲೋಚನೆನಲ್ಲಿ ಮುಳುಗೋಗಿದ್ದೀರಾ. ಅಂಡ್ ಪ್ರೇಯರ್ ಮಾಡೋದಾಗಿರ್ಬೋದು, ಮ್ಯಾನಿಫೆಸ್ಟ್ ಮಾಡೋದಾಗಿರ್ಬೋದು, ಅಫರ್ಮ್ ಮಾಡೋದಾಗ್ಲಿ ನೀವು ತುಂಬಾನೇ ಟ್ರೈ ಮಾಡ್ತಾ ಇದ್ದೀರಾ, ಬಟ್ ಇಲ್ಲಿ ಸ್ಟಿಲ್ ಈ ಪರ್ಸನ್ ಕಡೆಯಿಂದ ಕಾಂಟ್ಯಾಕ್ಟ್ ಆಗ್ತಾ ಇಲ್ಲ ನಿಮ್ಗೆ. ಓಕೆನಾ? ನೋಡೋಣ ಕರ್ಮ ಕಾಡ್ತಿದ್ಯಾ ಏನು ಅಂತ. ಯೂನಿವರ್ಸ್ ನನ್ಗಿಲ್ಲಿ ಕ್ಲಾರಿಟಿ ಕೊಡಿ. ನನ್ ವ್ಯೂವರ್ಸ್ ಯಾರಿಗೆ ಮೋಸ ಮಾಡಿ ಬಿಟ್ಟು ಹೋಗಿದಾರಲ್ಲ ಆ ಪರ್ಸನ್ ಲೈಫ್ ಅಲ್ಲಿ ಹೇಗಿದ್ದಾರೆ ಅಂಡ್ ಕರ್ಮ ರಿಟರ್ನ್ ಆಗಿದ್ಯಾ ಅವರಿಗೆ?
ಅವರು ಮೋಸ ಮಾಡಿದ್ರಲ್ವಾ, ಅದು ಅರಿವಾಗಿನೇ ಬಂದಿದ್ರು. ಆ ಪರ್ಸನ್ ಒಂದು ಕಮಿಟ್ಮೆಂಟ್ ಕೊಡ್ಬೇಕು ಅಂತಾನೆ ಬಂದಿದ್ರು. ಬಟ್ ನೀವು ಈ ರೀತಿ ರಿಜೆಕ್ಟ್ ಮಾಡ್ತೀರಾ ಅನ್ನೋದು ಅವರಿಗೆ ಐಡಿಯಾ ಇರ್ಲಿಲ್ಲ. ಬಿಕಾಸ್ ಈಗ ಯಾರೇ ಆಗ್ಲಿ ಮೋಸ ಮಾಡ್ಬಿಟ್ಟೋದಾಗ ಸಡನ್ ಆಗಿ ಒಪ್ಕೊಳ್ಬೇಕಂತಂದ್ರೆ ಕಷ್ಟನೇ. ಅದಕ್ಕೆ ನೀವು ಬೇಡ ಅಂದಿರ್ತೀರಾ, ನಿಮ್ ವೇನಲ್ಲಿ ನೀವು ಕರೆಕ್ಟ್ ಮಾಡಿದೀರಾ. ಬಟ್ ಇಲ್ಲಿ ಆ ಪರ್ಸನ್ ಅವ್ರ ಸಿಚುವೇಶನ್ ನೋಡೋದಾದ್ರೆ ಖಂಡಿತ ಇಲ್ಲಿ ಕರ್ಮ ಅನ್ನೋದು ಕಾಡ್ತಾ ಇದೆ ಇಲ್ಲಿ ಅವ್ರಿಗೆ. ಬಿಕಾಸ್ ಅವರು ಯಾವಾಗಿಂದ ಅವ್ರಿಗೆ ಕರ್ಮ ಕಾಡ್ತಾ ಇದೆ ಅಂತಂದ್ರೆ, ನಿಮ್ಮ ಹತ್ರ ಬಂದು ರೀಕನ್ಸಿಲೇಷನ್ ಬಗ್ಗೆ ಮಾತಾಡಿದ್ರಲ್ಲ, ಆ ರೀಕನ್ಸಿಲೇಷನ್ ಬಗ್ಗೆ ಮಾತಾಡಿದಾಗ ನೀವು ರಿಜೆಕ್ಟ್ ಮಾಡ್ದಾಗಿಂದ ಆ ಪರ್ಸನ್ ಇಲ್ಲಿ ಆಗಿಂದ ಅವರು ಡಿಪ್ರೆಷನ್ ಆ ಫೀಲ್ ನ ಮಾಡ್ತಾ ಇದ್ದಾರೆ. ಇಲ್ಲಿ ಜಗ್ಲಿಂಗ್ ಆಗಿದೆ, ಕನ್ಫ್ಯೂಷನ್ಸ್ ಅನ್ನೋದಿದೆ. ಯಾಕೆ ನೀವು ಆ ರೀತಿ ಮಾಡಿದ್ರಿ, ಅಥವಾ ನಿಮ್ ಲೈಫ್ ಅಲ್ಲಿ ನಿಮ್ಗೆ ಏನಾದ್ರು ಮ್ಯಾರೇಜ್ ಅನ್ನೋದು ಸೆಟ್ ಆಗಿದೆಯಾ, ಅಥವಾ ಇನ್ಯಾವ್ದಾದ್ರು ಪರ್ಸನ್ ಇದಾರ ನಿಮ್ ಲೈಫ್ ಅಲ್ಲಿ ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ಬ್ಯಾಲೆನ್ಸ್ ಇಲ್ದಂಗ ಆಯ್ತು. ನೀವು ರಿಜೆಕ್ಟ್ ಮಾಡಿದಾಗಿಂದ ಆ ಪರ್ಸನ್ಗೆ ಇಲ್ಲಿ ಬ್ಯಾಲೆನ್ಸ್ ಇಲ್ದಂಗ ಆಯ್ತು ಅವ್ರ ಲೈಫ್ ಅಲ್ಲಿ. ಆಬ್ವಿಯಸ್ಲಿ ಅದು ಕರ್ಮನೇ ಅಲ್ವಾ. ಈಗ ನೀವು ಜೊತೆಲಿದ್ದಾಗ ಆ ಪರ್ಸನ್ ಮೋಸ ಮಾಡಿ ಬಿಟ್ಟೋಗಿದ್ದು, ನೆಕ್ಸ್ಟ್ ಅವ್ರು ಯಾವಾಗ್ಲೋ ಬಂದಾಗ ನೀವು ಒಪ್ಕೊಳ್ಬೇಕು ಅನ್ನೋದು ಅದು ಯಾವ ನ್ಯಾಯ? ಸೊ ನೀವು ಕರೆಕ್ಟ್ ಆಗೇ ಮಾಡಿದೀರಾ. ಅಂಡ್ ಅದು ಆ ಪರ್ಸನ್ಗೆ ಗಿಲ್ಟ್ ಫೀಲ್ ಮಾಡಿಸ್ತಿದೆ. ಅದು ನಾನು ತಪ್ಪು ಮಾಡ್ಬಿಟ್ಟೆ, ಈ ರೀತಿ ಮಾಡಬಾರ್ದಿತ್ತು, ನಾನು ಈ ರೀತಿ ರೀಕನ್ಸಿಲೇಷನ್ಗೆ ಹೋಗ್ತೀನಿ ಅನ್ನೋ ಅದಕ್ಕೂ ಮುಂಚೆನೆ ನಾನು ಕರೆಕ್ಟ್ ಆಗಿ ಇರ್ಬೇಕಿತ್ತು, ಮೋಸ ಮಾಡಬಾರ್ದಿತ್ತು ಅನ್ನೋದಿದೆ. ಅಂಡ್ ಜಗ್ಲಿಂಗ್ ಬಂದು ದುಡ್ಡಿನ ವಿಚಾರವಾಗಿ ಕೊಡ್ಲಾ ಬೇಡ್ವಾ ಅನ್ನೋ ಒಂದು ಜಗ್ಲಿಂಗ್ ಮಾಡ್ತಾ ಇದ್ದಾರೆ. ಒಂದು ಡಿಸಿಷನ್ ಅನ್ನೋದು ಮಾಡ್ತಾ ಇಲ್ಲ. ಕೊಟ್ಬಿಡೋಣ, ಕ್ಲಿಯರ್ ಮಾಡ್ಬಿಡೋಣ ಅನ್ನೋದು ಅವ್ರ ಮನ್ಸಿಗೆ ಬಂದಿಲ್ಲ. ಬಟ್ ಇಲ್ಲಿ ಕೊಡ್ಲಾ ಬೇಡ್ವಾ ಅನ್ನೋ ರೀತಿಲಿ ಯೋಚನೆ ಮಾಡ್ತಾ ಇದ್ದಾರೆ. ಈಗ ಫೈನಾನ್ಷಿಯಲಿ ಸ್ಟೇಬಲ್ಗೋಸ್ಕರನು ವೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವ್ರು ಇಲ್ಲಿ ಸಕ್ಸಸ್ ಆಗಿರ್ಬೋದು ಅವ್ರ ಲೈಫ್ ಅಲ್ಲಿ, ಬಟ್ ಪ್ರೀತಿ ವಿಚಾರದಲ್ಲಿ ಅವ್ರಿಗೆ ಅಂತ ಒಂದು ಪಾರ್ಟ್ನರ್ ಇಲ್ಲ. ಈಗ ಆ ವಿಚಾರವಾಗಿ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ. ನನ್ಗಂತ ಯಾರು ಇಲ್ವಲ್ಲ, ನಿಮ್ಗೆ ಹೇಳಿದ್ರೆ ನೀವು ರಿಜೆಕ್ಟ್ ಮಾಡಿದ್ರಿ ಅನ್ನೋ ಫೀಲ್ ತುಂಬಾನೇ ಕಾಡ್ತಿದೆ ಆ ಪರ್ಸನ್ಗೆ. ನಿಮ್ಗೆ ಮೋಸ ಮಾಡಿ ಬಿಟ್ಟೋಗಿರೋಂತ ವ್ಯಕ್ತಿ ಇನ್ನು ಯಾರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿಲ್ವಲ್ಲ, ಮುಂದೆ ಬರೋ ದಿನಗಳಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಆಗ ಡಿಸೈಡ್ ಮಾಡೋದು ನಿಮಗ್ ಬಿಟ್ಟಿದೆ. ಆಲ್ರೆಡಿ ಕೆಲವರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಕೆಲವರಿಗೆ ಒನ್ ಟೈಮ್ ಮೆಸೇಜ್ ಅಥವಾ ಕಾಲ್ ಮಾಡಿ ಮತ್ತೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋದು ಕಾಣ್ತಾ ಇದೆ ಇಲ್ಲಿ. ಓಕೆನಾ? ಸಪೋಸ್ ನೆಕ್ಸ್ಟ್ ಅವ್ರು ಕಾಲ್ ಮಾಡಿ ರೀಕನ್ಸಿಲೇಷನ್ ಬಗ್ಗೆ ಮಾತಾಡಿದ್ರು, ಅವರು ಒಂದು ಕಮಿಟ್ಮೆಂಟ್ ಕೊಡೋ ವಿಚಾರವಾಗಿ ಮಾತಾಡ್ಬೋದು. ಅಲ್ಲಿ ಮ್ಯಾರೇಜ್ ಆಗಿರ್ಬೋದು, ಅಥವಾ ಲವ್ ನ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬೇಕು, ಇನ್ಮೇಲೆ ಈಗ ಮಾಡ್ಕೋಬಾರ್ದು ಅನ್ನೋ ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್, ಒಂದು ಮೈಂಡ್ ಸೆಟ್ ಇಟ್ಕೊಂಡು ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಅನ್ನೋದು ಕಾಣ್ತಾ ಇದೆ. ಬಟ್ ನೀವು ಒಪ್ಕೊಳ್ಳೋವರೆಗೂ ಆ ಪರ್ಸನ್ ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತಾರೆ. ಅವ್ರಿಗೆ ಈಗ ಗಿಲ್ಟ್ ಫೀಲ್ ಇದೆ. ಈಗ ನೀವು ಎಷ್ಟು ಯೋಚನೆ ಮಾಡ್ತಾ ಇದ್ದೀರಲ್ಲ, ಅವ್ರು ಬಂದಾಗ ನಾನು ಒಪ್ಕೊಬಿಡ್ಬೇಕಿತ್ತು, ಹ್ಞೂ ಅಂತ ಹೇಳ್ಬಿಡ್ಬೇಕಿತ್ತು, ಆಗ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಿದ್ರು ಅಂತ. ಬಟ್ ನೀವು ರಿಜೆಕ್ಟ್ ಮಾಡಿದಕ್ಕೆ ಆ ಪರ್ಸನ್ಗೆ ಇನ್ನು ರಿಗ್ರೆಟ್ ಫೀಲ್ ಅನ್ನೋದಾಗಿದೆ. ಸೊ ಓನ್ಲಿ ಆ ಪರ್ಸನ್ ಕಾಂಟ್ಯಾಕ್ಟ್ ಮಾಡ್ತಿಲ್ಲ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟಿದ್ದಾರೆ. ಖಂಡಿತ ಫೇಸ್ ಮಾಡ್ತಾ ಇದ್ದಾರೆ ಕರ್ಮ ಅನ್ನೋದನ್ನ. ಈ ಕಡೆ ಫ್ಯಾಮಿಲಿ ಕಡೆಯಿಂದ ಒಂದು ಪ್ರೆಷರ್ ಅನ್ನೋದಿದೆ. ಅವರಿಗೆ ಜವಾಬ್ದಾರಿಗಳು ಜಾಸ್ತಿ ಇದೆ ಫ್ಯಾಮಿಲಿ ಕಡೆನು. ಅವ್ರಿಗೆ ಯಾವ ಕಡೆನೂ ಬ್ಯಾಲೆನ್ಸ್ ಮಾಡಕ್ ಆಗ್ತಿಲ್ಲ. ಜೊತೆಲಿ ಈಗ ನೀವು ಬೇರೆ ಇಲ್ಲ, ಅವರೇ ಕಳ್ಕೊಂಡಿದ್ದದು ಅವ್ರದೇ ತಪ್ಪು ಅಲ್ವಾ? ಕ್ಲಾರಿಫೈ ಮಾಡೋಣ. ಓಕೆ, ಸಾರಿ. ಅವ್ರು ಈಗ ಜೆನ್ಯೂನ್ ಆಗಿ ಚೇಂಜ್ ಆಗ್ಬೇಕು ಅಂತ ಸಹ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಆಗಿದ್ದಾರೆ ತುಂಬಾ ಜನ. ಬಟ್ ಖಂಡಿತ ಇಲ್ಲಿ ಕರ್ಮ ಕರ್ಮ ಅನ್ನೋದು ನೆಗೆಟಿವ್ ವೇ ನಲ್ಲಿ ತಗೊಂಡ್ ಬರ್ತಾ ಇದೆ ಆ ಪರ್ಸನ್ಗೆ. ಬಟ್ ಅವ್ರ ಫೀಲಿಂಗ್ಸ್ ಆಗಿರ್ಬೋದು, ಏನಾದ್ರೂ ಹೇಳ್ಬೇಕು ಅನ್ನೋದನ್ನ ಎಲ್ಲ ಸಪ್ರೆಸ್ ಮಾಡ್ಕೊಂಡು ಇದಾರೆ. ನೀವು ಕರೆಕ್ಟ್ ಟೈಮ್ಗೆ ಅವ್ರಿಗೆ ಅವೈಲೇಬಲ್ ಆಗ್ತಿಲ್ಲ. ಓಕೆನಾ? ಅಂಡ್ ಇಲ್ಲಿ ಪ್ರೇಯರ್, ಬಿಕಾಸ್ ಫ್ಯಾಮಿಲಿ
ಜವಾಬ್ದಾರಿ ಜಾಸ್ತಿ ಇರೋದು. ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ಎಲ್ಲ. ಪ್ರಾಕ್ಟಿಕಲ್ ಆಗಿ ಮಾತಾಡ್ಬೇಕು. ಅಟ್ಲೀಸ್ಟ್ ಒಂದ್ ಫ್ರೆಂಡ್ ರೀತಿಲಿ ಮಾತಾಡ್ಬೇಕು ಅನ್ನೋದು ಥಾಟ್ ಇದೆ. ಬಟ್ ಇಲ್ಲಿ ಅವ್ರ ಟೈಮ್ ಮೇ ಬಿ ಚೆನ್ನಾಗಿಲ್ಲ ಅಂತ ಕಾಣ್ತಾ ಇದೆ ಇಲ್ಲಿ. ಸೊ ಇಲ್ಲಿ ಅವ್ರಿಗೆ ಎಲ್ಲಾನು ನೆಗೆಟಿವ್ ಆಗ್ತಾ ಇದೆ ಈಗೀಗ. ಏನಾದ್ರೂ ಒಂದು ಕೆಲಸ ಮಾಡ್ತಾರೆ, ಈಗ ಫೈನಾನ್ಷಿಯಲಿ ಸ್ಟೇಬಲ್ಗೋಸ್ಕರ ವೆಯ್ಟ್ ಮಾಡೋದೇ ಆಯ್ತು, ಅಲ್ಲಿ ಏನು ಆಕ್ಷನ್ಸ್ ತಗೊಳಕ್ ಆಗ್ತಾ ಇಲ್ಲ. ಅವ್ರನ್ನವ್ರು ಡಿಫೈನ್ ಮಾಡ್ಕೊಳ್ಳೋದಾಗಿರ್ಬೋದು, ಇನ್ನೇನೋ ಒಂದು ಐಡಿಯಾ ಅನ್ನೋದು ಮಾಡ್ತಾರೆ. ಬಟ್ ಅವರಿಗೆ ಈ ಮಾಡಿರೋ ಮೋಸಗಳೆಲ್ಲ ನೆನ್ಪಾಗ್ತಾ ಬರುತ್ತೆ. ಸೊ ಇದ್ರಿಂದ ಟೋಟಲಿ ಡಿಸ್ಟರ್ಬ್ ಆಗಿದ್ದಾರೆ. ಯಾವ್ದನ್ನು ಪ್ರಾಕ್ಟಿಕಲ್ ಆಗು ತಗೊಳಕ್ ಆಗ್ತಿಲ್ಲ. ಈವನ್ ಫೂಲ್ ಆಗಿ ಸಹ ಏನು ತಗೊಳಕ್ ಆಗ್ತಿಲ್ಲ. ಇವ್ರಿಗೇನು ಆಗ್ತಿಲ್ಲ ಅಲ್ಲಿ, ಆಗ್ತಿಲ್ಲ ಅನ್ನೋ ಸಿನ್ಸ್ ಏನು ವರ್ಕ್ ಆಗ್ತಿಲ್ಲ. ಇವ್ರ ಲೈಫ್ ಅಲ್ಲಿ ಏನು ವರ್ಕ್ ಆಗ್ತಿಲ್ಲ. ಎಲ್ಲ ಅನ್ಫಿನಿಶ್ ಆಗ್ತಾ ಇದೆ. ಯಾವ್ದು ಕಂಪ್ಲೀಟ್ ಆಗಿ ವರ್ಕ್ ಫಿನಿಶ್ ಆಗ್ತಾ ಇಲ್ಲ. ಇವ್ರು ಎಷ್ಟೇ ಯೋಚನೆ ಮಾಡ್ಬೋದು, ಇಲ್ಲ ನಾನು ಇನ್ಮೇಲೆ ಬೇಗ ಎದ್ದು ನಾನಿನ್ನ ಈ ರೀತಿ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಳ್ತಾರೆ. ಬಟ್ ಅವ್ರ ಕೈಲಿ ಬೇಗನೆ ಎದ್ದೇಳಕ್ಕಾಗಲ್ಲ. ಅದ್ರ ಡಿಲೇಸ್ ಅನ್ನೋದು ಜಾಸ್ತಿ ಆಗಿದೆ. ಗೈಡೆನ್ಸ್ ಮಾಡೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ನನ್ನ ವ್ಯೂವರ್ಸ್ಗೆ ಗೈಡೆನ್ಸ್ ಕೊಡಿ. ನೀವು ಅಷ್ಟೇ ಅವ್ರ ಬಗ್ಗೆ ಸುಮ್ಮನೆ ಥಿಂಕ್ ಮಾಡಿ 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 ನೀವು ಒಂದ್ ರೀತಿ ನೆಗೆಟಿವ್ನೇ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಬಿಕಾಸ್ ಆ ಪರ್ಸನ್ ಇಲ್ಲಿ ಕರ್ಮ ಅನ್ನೋದನ್ನ ಅನ್ಭೋಗಿಸ್ತಿದ್ದಾರೆ. ಅನ್ಭೋಗ್ಸಕ್ ಬಿಡಿ ಅಥವಾ ಕ್ಲಿಯರ್ ಮಾಡಿ ಅಷ್ಟೇ, ಎರಡರಲ್ಲಿ ಒಂದು. ಬಟ್ ನೀವು ಅವ್ರ ಮೇಲೆ ಫೀಲಿಂಗ್ಸ್ ಇಟ್ಕೊಳ್ಳೋದಾಗ್ಲಿ, ಅವ್ರ ಫೀಲಿಂಗ್ಸ್ ನಿಮ್ಮನ್ನ ಡಿಸ್ಟರ್ಬ್ ಮಾಡೋದಾಗ್ಲಿ, ಈ ರೀತಿ ಎಲ್ಲ ಮಾಡ್ತಾ ಇದೆ. ಆದಷ್ಟು ಅದನ್ನ ಇಗ್ನೋರ್ ಮಾಡಿ. ಈಗ ಆ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದಾಗ್ಲೇ ನೀವು ಬೇಡ ಅಂತ ಹೇಳಿದ್ಮೇಲೆ ಅವ್ರ ಥಾಟ್ಸ್ ನ ನೀವು ಯಾಕೆ ಬೇಡ ಅಂತ ಹೇಳಕ್ ಆಗೋದಿಲ್ಲ. ಸೊ ನೀವು ಫಸ್ಟ್ ಅಲ್ಲಿ ಬೇಡ ಅಂತ ಡಿಸೈಡ್ ಮಾಡಿ. ಈಗ ಆ ಪರ್ಸನ್ ಬೇಡ ಬೇಕು ಅನ್ನೋದು ಅದು ಸೆಕೆಂಡ್ರಿ. ನಿಮ್ಮ ಥಾಟ್ಸ್ ನ ಕ್ಲಿಯರ್ ಆಗಿ ಇಟ್ಕೊಳ್ಳಿ. ಈಗ ಆ ಪರ್ಸನ್ ಬೇಕು ಅಂತಂದ್ರೆ ವಿಜುವಲೈಸ್ ಮಾಡಿ, ಪಾಸಿಟಿವ್ ವೇನಲ್ಲಿ ವಿಜುವಲೈಸ್ ಮಾಡಿ. ಓಕೆನಾ? ಸದ್ಯಕ್ಕೆ ಇಲ್ಲಿ ಥರ್ಡ್ ಪಾರ್ಟಿ ಅಂತೂ ಯಾರು ಇಲ್ಲ. ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅಂಡ್ ಸ್ವಲ್ಪ ದಿನ ವೇಟ್ ಮಾಡಿ, ಅವ್ರ ಕರ್ಮನ ಫಿನಿಶ್ ಮಾಡ್ಕೊಂಡು ಬರ್ತಾರೆ. ಈಗ ಅವರಿಗೆ ಅವ್ರ ಕಣ್ಮುಂದೆ ನೀವು ಬಿಟ್ರೆ ಬೇರೆ ಯಾರು ಇಲ್ಲ. ನೀವೇ ಜೆನ್ಯೂನ್ ಅನ್ಸಿದ್ದೀರಾ ಆ ಪರ್ಸನ್ಗೆ. ಇನ್ನೇನಾದ್ರೂ ಹೊಸ ಐಡಿಯಾ ಮಾಡಿ ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಿಕ್ಕೆ ಟ್ರೈ ಮಾಡ್ತಾರೆ. ಸೊ ನೋಡಿ, ಅವ್ರ ಮಾತಿಗೂ ಅವ್ರ ಆಕ್ಷನ್ಸ್ಗೂ ಒಂದೇ ಇತ್ತು ಅಂತಂದ್ರೆ ಖಂಡಿತ ನೀವು ಒಪ್ಕೊಳ್ಳಿ. ಇಲ್ಲ ಅಂತಂದ್ರೆ ಮೂವ್ ಆನ್ ಆಗೋದಕ್ಕೆ ಟ್ರೈ ಮಾಡಿ. ಓಕೆನಾ? ಇಲ್ಲಿ ಕೆಲವ್ರು ಬೆಳೆದಿರೋ ವಾತಾವರಣದ ಮೇಲೆ ಹೋಗುತ್ತೆ ಅವ್ರ ಬಿಹೇವಿಯರ್ ಎಲ್ಲಾನು. ಅಂಡ್ ಅವ್ರು ಡಿಸೈಡ್ ಮಾಡೋದನ್ನು ಅಷ್ಟೇ ಅದೆಲ್ಲಾನು. ಸೊ ನಿಮ್ಗೆ ಆ ಪರ್ಸನ್ ಮೇಲೆ ನಂಬಿಕೆ ಬರ್ಬೇಕು ಅಂತಂದ್ರೆ ಅವ್ರ ಆಕ್ಷನ್ಸ್ ಮೇಲೆ ಡಿಸೈಡ್ ಮಾಡಿ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು, ತಗೋಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಸಿಚುವೇಶನ್ಸ್ಗೆ, ನಿಮ್ಮ ಪರ್ಸನ್ ಜೊತೆ ಸಿಚುವೇಶನ್ಸ್ಗೆ ಸೆಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ. ಓಕೆನಾ? ಫೋರ್ಸ್ಫುಲಿ ನಿಮ್ಮನ್ನ ನೀವು ಫಿಟ್ ಮಾಡ್ಕೊಳ್ಬೇಡಿ. ಥ್ಯಾಂಕ್ ಯು ಗೈಸ್, ಬಾಯ್.